2 ತಿಂಗಳು ಅಳೆದು ತೂಗಿ ಸಂಪುಟ ರಚಿಸಿದಂತ ಕಾಂಗ್ರೆಸ್ ಸರ್ಕಾರ 2028ರ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಅಂಕಿತವಾಗಿತ್ತು. ಅಲಕ್ಷಿತ ಸಮುದಾಯಗಳಿಗೆ ನ್ಯಾಯ ಕಲ್ಪಿಸದಂತ ಕೈಪಡೆ. ಆದರೆ ಸಾಮಾಜಿಕ ನ್ಯಾಯದ ಮಾದರಿಗೆ ಕೈಪಡೆ ಮನೆ ಹಾಕಿದೆಯಾ? ಸಿದ್ದು ಸರ್ಕಾರವಿದ್ದಾಗ ತಯಾರಾಗಿತ್ತು ಜಾತಿ ಗಣತಿಯ ವರದಿ. ಅದೇ ವರದಿಯ ಆಧಾರದ ಮೇರೆಗೆ ಸಚಿವಗಿರಿಯ ಹಂಚಿಕೆ ಮಾಡಲಾಯಿತಾ? ಡಿಕೆ ಸಂಪುಟದಲ್ಲಿ ಅಹಿಂದ ವರ್ಗಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಲಾಯಿತಾ? ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಹೆಚ್ಚು ಆದ್ಯತೆ ನೀಡಿದಂಗೆ ಕಾಣ್ತಾ ಇದೆ ಇಲ್ಲಿ. ಯಾಕಂದ್ರೆ ಅಹಿಂದ ನಾಯಕರಿಗೆ ಜಾಸ್ತಿ ಇಲ್ಲಿ ಫೋಕಸ್ ಮಾಡಿದ್ದಾರೆ. ಅಹಿಂದ ಸಂಪುಟ ಬ್ರಾಹ್ಮಣರಿಗೆ ಅನ್ಯಾಯವಾಗಿದೆ ಅನ್ನೋ ಮಾತುಗಳು ಈಗ ಬ್ರಾಹ್ಮಣ ಸಮುದಾಯದಲ್ಲಿ ಬ್ರಾಹ್ಮಣ ಶಾಸಕರು ಈಗ ಹೆಚ್ಚಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ರಾಹ್ಮಣ ನಾಯಕರು ಸಿದ್ದು ಸರ್ಕಾರದಲ್ಲಿ ಬಂಜಾರ ಸಮುದಾಯಕ್ಕಿರಲಿಲ್ಲ ಆದ್ಯತೆ, ಆದರೆ ಡಿಕೆ ಸಂಪುಟದಲ್ಲಿ ಬಂಜಾರ ಸಮುದಾಯಕ್ಕೆ ಚಾನ್ಸ್ ಸಿಕ್ಕಿದೆ. ಹಿರಿಯರ ಅನುಭವ ಪರಿಗಣನೆ ಜೊತೆಗೆ ಕಿರಿಯರಿಗೂ ಕೂಡ ಲಾಟರಿ ಲಭಿಸಿತ್ತು. 19 ಜನರ ಪೈಕಿ 8 ಮಂದಿಗೆ ಇದೇ ಮೊದಲ ಬಾರಿಗೆ ಮಂತ್ರಿಗಿರಿ ಪಟ್ಟ ಕೊಡಲಾಗಿದೆ. ಅಹಿಂದ ಸಂಪುಟದಿಂದ ಬ್ರಾಹ್ಮಣರಿಗೆ 1 ಸೀಟ್ ಇಲ್ಲ. ಆದರೆ ಇದೇ ಮೊದಲ ಬಾರಿಗೆ ಬ್ರಾಹ್ಮಣ ಸಮುದಾಯ ಕಡೆಗಣಿಸಿದ್ದು ಯಾಕೆ? ಯಾವುದೇ ಸರ್ಕಾರ ಇದ್ರೂ ಸಹಿತ ಬ್ರಾಹ್ಮಣರಿಗೆ ಪ್ರಾತಿನಿಧ್ಯ ಇರ್ತಿತ್ತು. ಆದರೆ ಈ ಬಾರಿ ಉದ್ದೇಶಪೂರ್ವಕವಾಗಿಯೇ ಬ್ರಾಹ್ಮಣರನ್ನ ಕಡೆಗಣನೆ ಮಾಡಿದ್ರ ಅನ್ನೋದು ಸದ್ಯದ ಮಾತು. ಹೇಗಿದ್ರೂ ಹೆಚ್ಚಿನ ಸಂಖ್ಯೆಯ ಬ್ರಾಹ್ಮಣರು ಬಿಜೆಪಿಗೆ ಮತ ಹಾಕುತ್ತಾರೆ. ಹೀಗಾಗಿ ಪ್ರಾತಿನಿಧ್ಯ ಕೊಡದಿದ್ರೂ ಸಹಿತ ಆಗುತ್ತೆ ಅಂತ ಬ್ರಾಹ್ಮಣರಿಗೆ ಕೊಕ್ಕೆ ಹಾಕಿದ್ರ ಅನ್ನೋ ಮಾತು. ಹಳಿಯಾಳ ಕ್ಷೇತ್ರದಿಂದ RV ದೇಶಪಾಂಡೆ ಬ್ರಾಹ್ಮಣ ಸಮುದಾಯದವರು, ಇವರ ಹೆಸರು ಕೂಡ ಲಿಸ್ಟ್ನಲ್ಲಿಲ್ಲ. ಇನ್ನು ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರ ಕ್ಷೇತ್ರ ಈ ಹಿಂದೆ ಆರೋಗ್ಯ ಸಚಿವರಾಗಿ CM ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕಾರ್ಯನಿರ್ವಹಿಸಿದವರು, ಪಕ್ಷಕ್ಕಾಗಿ ಅದೆಷ್ಟೋ ವರ್ಷ ದುಡಿದಂಥವರು. ಅವ್ರಿಗೂ ಕೂಡ ಸಚಿವ ಸಂಪುಟ ಒಂದು ವಿಸ್ತರಣೆ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ. ಇನ್ನು ಹಳಿಯಾಳ ಕ್ಷೇತ್ರದಲ್ಲಂತೂ ದೇಶಪಾಂಡೆ ಅವರು ಸಿಕ್ಕಾಪಟ್ಟೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ನೋಡೋಕೆ 2 ಕಣ್ಣು ಸಾಲದು. ಆದರೂ ಸಹಿತ ಅವರ ಹೆಸರು ಕೂಡ ಇಲ್ಲ. ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾಗಿದ್ದುಕೊಂಡು ಸಿಕ್ಕಾಪಟ್ಟೆ ಬೆಂಗಳೂರಿನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಪಡಿಸಿದ್ದಾರೆ. ಸೊ ಈ ಬಗ್ಗೆ ಅಸಮಾಧಾನಗೊಂಡಂಥ ಈ ಬ್ರಾಹ್ಮಣ ಸಮುದಾಯವನ್ನು ಅಲ್ಲಗೆಳೆದಂಥ ಅಸಮಾಧಾನಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ಏನು ಹೇಳಿದ್ದಾರೆ ಅವರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ನನಗೆ ಅದು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಅದೇ ಒಂದೇ ನಾನು ಮಂತ್ರಿ ಆಗಲೇಬೇಕು ಅಂತ ಆ ಥರ ಏನು ವಿಷಯ ಏನಲ್ಲ. ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 3 ವರ್ಷ ಆದಮೇಲೆ ನಾನೇ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಸ್ವಯಂ ಪ್ರೇರಣೆಯಿಂದ ಬಿಟ್ಟು ಹೋಗಿರೋನು. ಅದರಿಂದ ಮಂತ್ರಿ ಸ್ಥಾನ ಇಲ್ಲದೇ ನಾವು ಇರೋಕ್ಕಾಗಲ್ಲ ಅಂತ ಏನಲ್ಲ. ಆದರೆ ನನಗಿನ್ನೂ ಯಾಕೆ ತೆಗ್ದಿದ್ದೀವಿ ಅಂತ ನಮಗೆ ಸ್ಪಷ್ಟವಾದಂಥ ಒಂದು ಕಾರಣಗಳು ಏನು ನಮಗೇನು ಹೇಳಿಲ್ಲ. ಅದು ಒಂದೇ ಇರುವಂಥ ನೋವು ಬಿಟ್ಟರೆ ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಏನಕ್ಕೋಸ್ಕರ ತೆಗೆದು ಏನು ಕಾರಣ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತು ಕೊಟ್ಟ ಏನು ಹೇಳಿ ಅದೇ ಒಂದು ನೋವಿನ ವಿಷಯ. ಆದರೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆ ವಿಚಾರದಲ್ಲಿ ನಾವೇನು ಕಾಂಪ್ರಮೈಸ್ ಆಗೋದಿಲ್ಲ. ಪಕ್ಷ ಮುಖ್ಯ. ಇಲ್ಲ ಯಾರು ಕಮ್ಯುನಿಟಿ ವಿಚಾರದಲ್ಲಿ ಇಡೀ ಸಚಿವ ಸಂಪುಟದಲ್ಲಿ ತಮ್ಮ ಕಮ್ಯುನಿಟಿಯ ಆಧಾರದಲ್ಲಿ ಯಾರಿಗೂ ಕೂಡ ಸಿಕ್ಕಿಲ್ಲ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇ ತಮ್ಮ ಹೆಸರು. ಸೊ ಈ ಬಾರಿ ನೋಡೋದಾದ್ರೆ ಆ ಬ್ರಾಹ್ಮಣ ಕಮ್ಯುನಿಟಿಯಲ್ಲಿ ಯಾರಿಗೂ ಸಿಕ್ಕಿಲ್ಲ.